Hello dear subscribers and viewers, welcome back to my YouTube channel Radar English, a channel for learning English very easily. Dear subscribers, in this video I am going to let you know how to frame the sentences in simple present tense, where affirmative sentence, negative sentence, interrogative sentence and negative interrogative sentence. So today we are going to discuss on these aspects. ಸೊ ಆದಮೇಲೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ವಾಕ್ಯಗಳನ್ನು ರಚನೆ ಮಾಡೋದು ಹೇಗೆ ಅಂತೇಳಿ ನೋಡ್ತಾ ಹೋಗೋಣ. ಅದರಲ್ಲಿ ಅಫರ್ಮೇಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರೋಗೇಟಿವ್ ಸೆಂಟೆನ್ಸ್ ಮತ್ತು ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸನ್ನು ನೋಡ್ತಾ ಹೋಗೋಣ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗುವಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋ ಸರಣಿನಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಅಂತೇಳಿ. ಇನ್ ದಿಸ್ ವಿಡಿಯೋ ಸೀರೀಸ್ ಐ ಆಮ್ ಗೋಯಿಂಗ್ ಟು ಗಿವ್ ಯು ದ important information regarding English which will be asked in the examination. Okay, ನೋಡಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾವು ಇಂಗ್ಲಿಷ್ ಗ್ರಾಮರಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯಬೇಕು ಅಂತ ಹೇಳಿದ್ರೆ ಫಸ್ಟ್ ನಮಗೆ ಭಾಷೆ ಗೊತ್ತಿರಬೇಕಾಗತ್ತೆ. ಟು ಗೆಟ್ ಮೋರ್ ಮಾರ್ಕ್ಸ್ ಇನ್ ದ ಗ್ರಾಮರ್ ವಿ ಶುಡ್ ನೋ ಡೆಪ್ತ್ ಅಂಡ್ ವೆಡ್ತ್ ಆಫ್ ದ ಇಂಗ್ಲಿಷ್ ಗ್ರಾಮರ್. ಹಾಗಾಗಿ ಫಸ್ಟ್ ನಾನು ಏನು ಮಾಡೋದಂದರೆ ಟೆನ್ಸಸ್ಸನ್ನು ನೋಡ್ತಾ ಹೋಗೋಣಂತೆ. ವೇರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಫಸ್ಟಿಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ನೋಡಿ ಟೆನ್ಸಸ್ಸಲ್ಲಿ 3 ಕ್ಯಾಟಗರಿ ಬರುತ್ತೆ. ಓಕೆ, ಟೆನ್ಸು ಮತ್ತು ಟೆನ್ಸಲ್ಲಿ 3 ಟೈಪ್ಸ್ ಬರುತ್ತೆ. ಇಲ್ಲಿ ಟೆನ್ಸ್ ಅಂದರೆ ಏನಪ್ಪ ಅಂದರೆ ಟೆನ್ಸ್ ಇಸ್ ಅ ಟೈಮ್ ಆಫ್ ಅನ್ ಆ್ಯಕ್ಷನ್ ವಿಚ್ ಇಂಡಿಕೇಟ್ಸ್ ವೆನ್ ಆ್ಯಕ್ಷನ್ ಟುಕ್ ಪ್ಲೇಸ್. ಘಟನೆ ಯಾವಾಗ ನಡೀತು ಅಂತ ಹೇಳೋದು ಟೆನ್ಸ್ ಆಗುತ್ತೆ. ಇನ್ ದಿಸ್ ಟೆನ್ಸ್ ವಿ ಆರ್ ಹ್ಯಾವಿಂಗ್ 3 ಟೈಪ್ಸ್. ದೇ ಆರ್ ದ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಅಂಡ್ ಫ್ಯೂಚರ್ ಟೆನ್ಸ್ ಅಲ್ವಾ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತ ನೋಡ್ತಾ ಇದ್ದಾರೆ. ಅದರಲ್ಲಿ ಪ್ರೆಸೆಂಟ್ ಟೆನ್ಸಿಗೆ ಬರೋಣ. ಆ ಪ್ರೆಸೆಂಟ್ ಟೆನ್ಸಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆ ಥರ ನೋಡ್ತಾ ಇದ್ದೀರಾ. ಓಕೆ, ಈಗ ಬರೋಣ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ವಾಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂಡ್ ಹೌ ಟು ಫ್ರೇಮ್ ದ ಸೆಂಟೆನ್ಸಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು ಮತ್ತು ಅದರಲ್ಲಿ ವಾಕ್ಯಗಳನ್ನು ರಚನೆ ಮಾಡೋದು ಹೇಗೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ಸುದೀರ್ಘವಾಗಿ ನೋಡ್ತಾ ಹೋಗೋಣಂತೆ. ಓಕೆ, ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈಸ್ ಅ ಟೈಪ್ ಆಫ್ ಪ್ರೆಸೆಂಟ್ ಟೆನ್ಸ್ ವಿಚ್ ಇಂಡಿಕೇಟ್ಸ್ ಅನ್ ಆಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ಅಟ್ ಪ್ರೆಸೆಂಟ್. ಈಗ ನಡೆಯುವಂಥ ಘಟನೆಯನ್ನು ಇಂಡಿಕೇಟ್ ಮಾಡೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತಾ ಇದ್ದೀವಿ. ವಾಟ್ ಈಸ್ ದ ಫಾರ್ಮುಲಾ? ಈವನ್ ಫಾರ್ ದ ಎಕ್ಸಾಮಿನೇಷನ್ ಆಲ್ಸೋ ಯು ಶುಡ್ ನೋ ದ ಫಾರ್ಮುಲಾ, ಯು ಶುಡ್ ನೋ ದ ಸಿಂಟ್ಯಾಕ್ಸ್. ಓಕೆ, ಅದರದ್ದೇ ಆದಂಥ ಒಂದು ಫಾರ್ಮುಲಾ ಇರುತ್ತೆ. ಫಾರ್ಮುಲಾ ನೋಡ್ತಾ ಹೋಗೋಣ. ನೋಡಿ, ಅದಕ್ಕಿಂತ ಮುಂಚಿತವಾಗಿ ಯಾವ ವಾಕ್ಯಗಳು ಅನ್ನುವಂಥವು ಕನ್ನಡದಲ್ಲಿ ತಾನೆ ಆಗಿರ್ಬೋದು ಅಥವಾ ತಾಳೆ ಆಗಿರ್ಬೋದು ಅಥವಾ ತಲೆ ಆಗಿರ್ಬೋದು ಅಥವಾ ತಾರೆ ಆಗಿರ್ಬೋದು ಅಥವಾ ತೇನೆ ಆಗಿರ್ಬೋದು ಅಥವಾ ತೇವೆ ಆಗಿರ್ಬೋದು ಅಥವಾ ತೀರಿ ಆಗಿರ್ಬೋದು. ಇವುಗಳಿಂದ ಯಾವ ಪದಗಳು ಮುಕ್ತಾಯವಾಗ್ತವೋ, ಕನ್ನಡದ ಯಾವ ವಾಕ್ಯಗಳು ಇಷ್ಟು ಪದಗಳಿಂದ ಮುಕ್ತಾಯವಾಗ್ತವೋ ಅವೆಲ್ಲವೂ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಇದ್ದಾವೆ ಅಂತ ಅರ್ಥ. ಅಂತಹ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಫ್ರೇಮ್ ಮಾಡೋದು ಹೇಗೆ? ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನೋಡಿ, ಅವನು ಹೋಗುತ್ತಾನೆ, ಅವಳು ಹೋಗುತ್ತಾಳೆ ಅಲ್ವಾ. ಅವನು ಹೋಗುತ್ತಾನೆ, ಅವಳು ಹೋಗುತ್ತಾಳೆ, ಅದು ಹೋಗುತ್ತದೆ, ಅದು ಬರುತ್ತದೆ, ಅದು ತಿನ್ನುತ್ತದೆ, ನಾಯಿ ಬಗಳುತ್ತದೆ ಹೌದಲ್ವಾ, ಗಾಳಿ ಬೀಸುತ್ತದೆ. ಆಮೇಲೆ ಅವರು ಬರುತ್ತಾರೆ, ಅವರು ಹೋಗುತ್ತಾರೆ, ಅವರು ನೋಡುತ್ತಾರೆ, ನಾನು ಹಾಡುತ್ತೇನೆ, ನಾನು ಮಲಗುತ್ತೇನೆ, ನಾನು ತಿನ್ನುತ್ತೇನೆ, ನಾವು ಮಾತನಾಡುತ್ತೇವೆ, ನಾವು ನೋಡುತ್ತೇವೆ, ನಾವು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ, ನೀವು ಹೋಗುತ್ತೀರಿ, ನೀವು ಬರುತ್ತೀರಿ. ಈ ಎಲ್ಲ ವಾಕ್ಯಗಳು ಕನ್ನಡದಲ್ಲಿ ವಾಟ್ ಎವರ್ ದ ಸೆಂಟೆನ್ಸಸ್ ದಟ್ ಆರ್ ಗೋಯಿಂಗ್ ಟು ಎಂಡ್ ವಿತ್ ದೀಸ್ ವರ್ಡ್ಸ್ ಇನ್ ಕನ್ನಡ ದೇ ಆರ್ ಸೆಟ್ ಟು ಬಿ ದೇ ಹ್ಯಾವ್ ಬೀನ್ ಫ್ರೇಮ್ಡ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅವೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಆಗಿದೆ ಅಂತ ಅರ್ಥ ಅಲ್ವಾ. ಸೊ ಈಗ ಬರೋಣ, ಫಾರ್ಮುಲಾ ಏನು, ಯಾವ ಫಾರ್ಮುಲಾವನ್ನು ಯೂಸ್ ಮಾಡ್ಬೋದು ಅಂತೇಳಿ. ಇದು ಗೊತ್ತಾಯ್ತಲ್ಲ, ಇವುಗಳಿಂದ ಎಂಡಾಗುವಲ್ಲ, ಅವೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತೇಳಿ. ಈಗ ನೋಡಿ, ಇದರಲ್ಲಿ ಇದಕ್ಕೊಂದು ಫಾರ್ಮುಲಾ ಬರುತ್ತೆ. ಫಾರ್ಮುಲಾ ನೋಡ್ತಾ ಹೋಗೋಣ ನಾವು. ಆ ಫಾರ್ಮುಲಾ ಏನು ಅಂತಂದರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಈ ಫಾರ್ಮುಲಾ ಯೂಸ್ ಮಾಡ್ತಾರೆ. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅಲ್ವಾ. ಸಬ್ಜೆಕ್ಟ್ ಯೂಸ್ ಮಾಡ್ತೀರಾ, ವರ್ಬ್ ಯೂಸ್ ಮಾಡ್ತೀರಾ, ಆಬ್ಜೆಕ್ಟ್ ಯೂಸ್ ಮಾಡಿ. ಮತ್ತೊಂದು ಫಾರ್ಮುಲಾ ಬರುತ್ತೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಎಸ್ ಪ್ಲಸ್ ಆಬ್ಜೆಕ್ಟ್. ಎರಡು ಫಾರ್ಮುಲಾಸ್ಗಳಿವೆ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಬೋತ್ ದ ಫಾರ್ಮುಲಾಸ್? ಎರಡು ವಾಕ್ಯದಲ್ಲಿರುವಂಥ ವ್ಯತ್ಯಾಸವೇನು? ಇಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್, ಬಟ್ ಹಿಯರ್ ಸಬ್ಜೆಕ್ಟ್ ವರ್ಬ್ ಎಸ್ ಅಂಡ್ ಆಬ್ಜೆಕ್ಟ್.
ಅಂದರೆ ಈ ಸಿಂಟ್ಯಾಕ್ಸ್ ಅನ್ನ, ಈ ಫಾರ್ಮುಲಾವನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ, ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಸಬ್ಜೆಕ್ಟ್ ಐ, ವಿ, ದಿ, ಯು ಅಥವಾ ಎನಿ ಪ್ಲೂರಲ್ ಇದ್ದಾಗ, ಎನಿ ಪ್ಲೂರಲ್ ಇದ್ದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಳಕೆ ಮಾಡ್ತೀವಿ. ಇದನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಹಿ ಆಗಿರ್ಬೋದು, ಶಿ ಆಗಿರ್ಬೋದು, ಇಟ್ ಆಗಿರ್ಬೋದು ಅಥವಾ ಎನಿ ಸಿಂಗ್ಯುಲರ್ ಬಂದಾಗ ಈ ಫಾರ್ಮುಲಾವನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಟೂ ಫಾರ್ಮುಲಾಸ್ ಆರ್ ದೇರ್. Okay, subject verb object, subject verb yes form plus object. This formula will be used when the subject is I, we, they, you or any other plural, and this is the formula which will be used when the subject is he, she, it or any other singular. ಅಂದರೆ ಯಾವ ವಾಕ್ಯದಲ್ಲಿ, ಇಂಗ್ಲಿಷ್ನ ಯಾವ ವಾಕ್ಯದಲ್ಲಿ ಸಬ್ಜೆಕ್ಟ್ ಅನ್ನುವಂಥದ್ದು ಐ ಇರುತ್ತೋ, ವಿ ಇರುತ್ತೋ, ದೇ ಇರುತ್ತೋ, ಯು ಇದ್ದಾಗ ಅಥವಾ ಎನಿ ಪ್ಲೂರಲ್ ಅಂತಂದರೆ ಸನ್ ಆ್ಯಂಡ್ ಮೂನ್, ಚೇರ್ಸ್ ಪ್ಲೂರಲ್, ಚೇರು ಸಿಂಗ್ಯುಲರ್ ಆಯಿತು, ಚೇರ್ಸ್ ಪ್ಲೂರಲ್ ಆಯಿತು, ಪೆನ್ ಸಿಂಗ್ಯುಲರ್ ಆಯಿತು, ಪೆನ್ಸ್ ಪ್ಲೂರಲ್ ಆಯಿತು, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳನ್ನು ಪ್ರತಿನಿಧಿಸುವಂತಹ ಸಬ್ಜೆಕ್ಟ್ ಬಂದಾಗ, ಅಥವಾ ಐ ವಿ ದೇ ಯು ಅಂದರೆ ಇವೆಲ್ಲ ಇವು ಪ್ರನೌನ್ಗಳು, ಈ ಪ್ರನೌನ್ಗಳು ಬಂದಾಗ ಈ ಫಾರ್ಮುಲಾವನ್ನು ನಾವು ಯೂಸ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ ಮುಖಾಂತರ ನಾವು ನೋಡೋಣ. ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋದಾದರೆ ನೋಡಿ, ಇಲ್ಲಿ ಸಬ್ಜೆಕ್ಟ್ ಫಸ್ಟಿಗೆ ಬರಬೇಕು ಅಂತ ಹೇಳ್ತಾರೆ ಅಲ್ವಾ, ಇಲ್ಲಿ ಸಬ್ಜೆಕ್ಟ್ ಫಸ್ಟ್ ಬರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಐ ಟೇಕ್ ವರ್ಬ್ ಟೇಕ್ ಆಯ್ತು ಅಲ್ವಾ. ಐ ಟೇಕ್ ಅಂದರೆ ನಾನು ತೆಗೆದುಕೊಳ್ಳುತ್ತೇನೆ, ಅಂದರೆ ಅದೇ ಪದಗಳಿಂದನೇ ಎಂಡ್ ಆಗಬೇಕು. ಅದು ಹೇಳಿದ್ನಲ್ಲ, ತೇನೆ, ತೇವೆ, ತಾರೆ, ಆ ಪದಗಳಿಂದ ಕೊನೆಗೊಳ್ಳುವಂಥ ವಾಕ್ಯಗಳಲ್ಲ. ಐ ಟೇಕ್ ನಾನು ತೆಗೆದುಕೊಳ್ಳುತ್ತೇನೆ. ಐ ಗೋ ನಾನು ಹೋಗುತ್ತೇನೆ. ಐ ಕಮ್ ನಾನು ಬರುತ್ತೇನೆ. ಅಥವಾ ಐ ಟೆಲ್ ನಾನು ಹೇಳುತ್ತೇನೆ. ಯು ನೋಡಿ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಐ ಟೆಲ್ ಯು ನಾನು ಹೇಳುತ್ತೇನೆ. ಐ ಟೆಲ್ ಯು ನಾನು ಹೇಳುತ್ತೇನೆ. ಐ ಬ್ಲೆಸ್ ಯು ನಾನು ನಿನಗೆ ಆಶೀರ್ವಾದ ಮಾಡುತ್ತೇನೆ. ಐ ಡ್ರಿಂಕ್ ಅ ಕಪ್ ಆಫ್ ಕಾಫಿ ನಾನು ಒಂದು ಕಪ್ ಕಾಫಿಯನ್ನು ಕುಡಿಯುತ್ತೇನೆ ಅಲ್ವಾ. ಯಾವ ಥರ ನೋಡಿ, ಐ ಟೆಲ್ ಯು ನಾನು, ಯು ಅಂದರೆ ನಿಮಗೆ ಆಗುತ್ತೆ ಅಲ್ವಾ. ಐ ಅಂದರೆ ನಾನು, ವಿ ಅಂದರೆ ನಾವು, ದೇ ಮೀನ್ಸ್ ಅವರು, ಯು ಮೀನ್ಸ್ ನೀನು ಅಥವಾ ನೀವು, ಆರ್ ಎನಿ ಅದರ್ ಪ್ಲೂರಲ್. ಇಲ್ಲಿ ಈ ಬರೋಣ. ಈ ಅಂತಂದರೆ ಅವನು, ಶಿ ಅವಳು, ಇಟ್ ಅದು ಅಥವಾ ಇದು, ಎನಿ ಅದರ್ ಸಿಂಗ್ಯುಲರ್. ರಾಮ, ಸೋಮ, ಸೀತಾ. ರಾಮ ಅಂಡ್ ಸೋಮ ಅಂದರೆ ಪ್ಲೂರಲ್. ರಾಮ ಸಿಂಗ್ಯುಲರ್, ಸೋಮ ಸಿಂಗ್ಯುಲರ್, ರಾಮ ಅಂಡ್ ಸೋಮ ಪ್ಲೂರಲ್ ಅಲ್ವಾ. ಓಕೆ, ಈಗ ಬರೋಣ ನೋಡಿ. ಐ ಟೆಲ್ ಯು ನಾನು ನಿಮಗೆ ಹೇಳುತ್ತೇನೆ. ವಿ ಟೆಲ್ ಯು ನಾವು ನಿಮಗೆ ಹೇಳುತ್ತೇವೆ. ದೇ ಟೆಲ್ ಯು ಅವರು ನಿಮಗೆ ಹೇಳುತ್ತಾರೆ. ಯು ಟೆಲ್ ಮೀ ನೀನು ನನಗೆ ಹೇಳುತ್ತೀಯಾ ಅಲ್ವಾ. ಈ ರೀತಿಯಾಗುತ್ತೆ. ಈಗ ಐ ಟೆಲ್ ಯು ಇದನ್ನ ಅಫರ್ಮೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ನಾನು ಹೋಗುತ್ತೇನೆ, ಐ ಗೋ ಅಂತ ಹೇಳ್ತೀರ ನೋಡಿ. ಸಬ್ಜೆಕ್ಟ್ ಐ, ವರ್ಬ್ ಗೋ ಅಲ್ವಾ. ಓಕೆ, ಐ ಗೋ ಟು ಬ್ಯಾಂಗ್ಳೂರ್ ನಾನು ಬೆಂಗಳೂರಿಗೆ ಹೋಗುತ್ತೇನೆ. ಐ ಗೋ ಟು ಬ್ಯಾಂಗ್ಳೂರ್ ನಾನು ಬೆಂಗಳೂರಿಗೆ ಹೋಗುತ್ತೇನೆ. ನಾನು ಬೆಂಗಳೂರಿಗೆ ಹೋಗುತ್ತೇನೆ. ಐ ಬೆಂಗಳೂರು ಟು ಗೋ ಅನ್ನಕ್ಕೆ ಬರಲ್ಲ. ಯಾಕಂದ್ರೆ ಫಾರ್ಮುಲಾ ಏನಿದೆ, ವರ್ಬ್ ಸೆಕೆಂಡ್ ಬರಬೇಕು, ಥರ್ಡ್ ಅಲ್ಲಿ ಆಬ್ಜೆಕ್ಟ್ ಇರಬೇಕು. ಐ ಗೋ ಟು ಬ್ಯಾಂಗ್ಳೂರ್. ಐ ಟೆಲ್ ಯು. ಐ ಸ್ಲೀಪ್. ಐ ಈಟ್ ಅಲ್ವಾ. ಈ ರೀತಿ ಹೇಳ್ತಾ ಇದ್ದಾರೆ. ಈಗ ನೋಡಿ, ಐ ಟೆಲ್ ಯು ಒಂದೇ ಎಕ್ಸಾಂಪಲ್ ಅನ್ನು ತಗೊಳ್ತಾ ಇದ್ದೀನಿ. ಐ ಟೆಲ್ ಯು ನಾನು ನಿಮಗೆ ಹೇಳುತ್ತೇನೆ ಅಲ್ವಾ. ಐ ಟೆಲ್ ಯು ನಾನು ನಿಮಗೆ ಹೇಳುತ್ತೇನೆ. ಇದನ್ನು ನಾವು ಅಫರ್ಮೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಓಕೆ, ಅದನ್ನು ಅಫರ್ಮೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಐ ಟೆಲ್ ಯು ಅಫರ್ಮೇಟಿವ್ ಸೆಂಟೆನ್ಸ್. ಐ ಗೋ ಟು ಬೆಂಗಳೂರು ನಾನು ಬೆಂಗಳೂರಿಗೆ ಹೋಗುತ್ತೇನೆ ಅಫರ್ಮೇಟಿವ್ ಸೆಂಟೆನ್ಸ್ ಅಲ್ವಾ. ನೋಡಿ, ಐ ಎನ್ ಜಿ ಆಗಲಿ, ಆ್ಯಮ್ ಆಗಲಿ, ಆರ್ ಆಗಲಿ, ವಿಲ್ ಅವು ಯಾವುದು ಕೂಡ ಬರಬಾರ್ದು. ಹಾಗಾಗಿ ಇದನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತಾ ಇದ್ದೀವಿ. ಐ ಟೆಲ್ ಯು ನಾನು ಹೇಳುತ್ತೇನೆ ಅಲ್ವಾ, ಅಫರ್ಮೇಟಿವ್ ಸೆಂಟೆನ್ಸು. ಇದರ ನೆಗೆಟಿವ್ ಸೆಂಟೆನ್ಸಲ್ಲಿ ಹೇಳೋದಾದರೆ, ನೆಗೆಟಿವ್ ಸೆಂಟೆನ್ಸು, ನೆಗೆಟಿವ್ಸ್ ನಾನು ಹೇಳುತ್ತೇನೆ, ನಾನು ಹೇಳಲ್ಲ ಅನ್ನೋದು ನೆಗೆಟಿವ್ ಸೆಂಟೆನ್ಸ್ ಅಂತೇಳಿ, ಹೌದಲ್ವಾ. ಆಗ ಏನು ಮಾಡ್ತೀರಾ, ಐ ಡೋಂಟ್ ಟೆಲ್
ಯು. ಐ ಡೋಂಟ್ ಟೆಲ್ ಯು. ನೋಡಿ, ಐ ಟೆಲ್ ಯು ನಾನು ನಿಮಗೆ ಹೇಳುತ್ತೇನೆ. ಐ ಡೋಂಟ್ ಟೆಲ್ ಯು ನಾನು ನಿಮಗೆ ಹೇಳೋದಿಲ್ಲ. ಐ ಗೋ ಟು ಬ್ಯಾಂಗ್ಳೂರು ನಾನು ಬೆಂಗಳೂರಿಗೆ ಹೋಗುತ್ತೇನೆ. ಐ ಡೋಂಟ್ ಗೋ ಟು ಬೆಂಗಳೂರು ನಾನು ಬೆಂಗಳೂರಿಗೆ ಹೋಗೋದಿಲ್ಲ. ಐ ಕಮ್ ಟು ಯುವರ್ ಹೋಮ್ ನಾನು ನಿಮ್ಮ ಮನೆಗೆ ಬರುತ್ತೇನೆ. ಐ ಡೋಂಟ್ ಕಮ್ ಟು ಯುವರ್ ಹೋಮ್ ನಾನು ನಿಮ್ಮ ಮನೆಗೆ ಬರುವುದಿಲ್ಲ. ಐ ಕಾಲ್ ಯು ಲೇಟರ್ ನಾನು ನಿಮಗೆ ಆಮೇಲೆ ಕಾಲ್ ಮಾಡುತ್ತೇನೆ. ಐ ಡೋಂಟ್ ಕಾಲ್ ಯು ಲೇಟರ್ ನಾನು ನಿಮಗೆ ಆಮೇಲೆ ಕಾಲ್ ಮಾಡುವುದಿಲ್ಲ. ಹೌದಲ್ವಾ? ಎಸ್. ಅದೇ ರೀತಿಗೆ ಐ ಟೇಕ್ ಮೈ ಲಂಚ್ ನಾನು ಊಟ ಮಾಡುತ್ತೇನೆ. ನೋ, ಐ ಡೋಂಟ್ ಟೇಕ್ ಮೈ ಲಂಚ್ ನಾನು ಊಟ ಮಾಡೋದಿಲ್ಲ. ಅಫರ್ಮೇಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್. ನೆಗೆಟಿವ್ ಸೆಂಟೆನ್ಸ್ ಬರ್ಬೇಕಂದ್ರೆ ಏನು ಮಾಡಬೇಕು? ಈ ಏನು ವರ್ಬನ್ನು ಯೂಸ್ ಮಾಡ್ತೀರೋ ವರ್ಬ್ಗಿಂತ ಬಿಫೋರ್ ಆಗಿ ಡೋಂಟ್ ಹಾಕಿದರೆ ಮುಗೀತು. ಹೌದಲ್ವಾ? ಐ ಟೆಲ್ ಯು ನಾನು ನಿಮಗೆ ಹೇಳುತ್ತೇನೆ. ನೋ, ಐ ಡೋಂಟ್ ಟೆಲ್ ಯು ನಾನು ನಿಮಗೆ ಹೇಳುವುದಿಲ್ಲ. ವಿ ಟೆಲ್ ಯು ನಾವು ನಿಮಗೆ ಹೇಳುತ್ತೇವೆ. ವಿ ಡೋಂಟ್ ಟೆಲ್ ಯು ನಾವು ನಿಮಗೆ ಹೇಳುವುದಿಲ್ಲ. ವೆರಿ ಸಿಂಪಲ್. ದೇ ಟೆಲ್ ಯು ಅವರು ನಿಮಗೆ ಹೇಳುತ್ತಾರೆ. ನೋ, ದೇ ಡೋಂಟ್ ಟೆಲ್ ಯು ಅವರು ನಿಮಗೆ ಹೇಳುವುದಿಲ್ಲ. ಈ ರೀತಿಯಾಗಿ ಗೊತ್ತಾಗ್ತಿದೆಯಲ್ವಾ? ಎಸ್, ಇದು ನೆಗೆಟಿವ್ ಸೆಂಟೆನ್ಸ್. ಅಂದರೆ ಡು ನಾಟ್ ಅನ್ನು ಯೂಸ್ ಮಾಡ್ತೀರಾ. ಡು ನಾಟ್ ಅದನ್ನ ಕೂಡಿಸಿ ಏನು ಮಾಡ್ತೀರಾ ಅಂದರೆ ಡೋಂಟ್ ಅಂತ ಹೇಳ್ತಿದ್ದೀರಾ. ಅಥವಾ ಐ ಡು ನಾಟ್ ಅಂತಲೂ ಹೇಳ್ಬೋದು. ಐ ಡೋಂಟ್ ಅಂತ ಬೇಕಾದ್ರೂ ನೀವು ಎರಡು ಯೂಸ್ ಮಾಡಿ. ಅಫರ್ಮೇಟಿವ್ ಸೆಂಟೆನ್ಸ್ ಅಂಡ್ ನೆಗೆಟಿವ್ ಸೆಂಟೆನ್ಸ್. ನೆಕ್ಸ್ಟ್, ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸ್. ಅಫರ್ಮೇಟಿವ್ ಸೆಂಟೆನ್ಸ್ ಓಕೆ, ನೆಗೆಟಿವ್ ಸೆಂಟೆನ್ಸ್ ಓಕೆ. ನಾವು ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸ್. ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸ್ ಏನಿದು ನೋಡಿ. ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅದಕ್ಕಿಂತ ಮುಂಚೆ ಇಂಟ್ರೋಗೇಟಿವ್ ಸೆಂಟೆನ್ಸ್ ಹೇಳ್ಕೊಡ್ತೀನಿ. ಇಂಟ್ರೋಗೇಟಿವ್ ಸೆಂಟೆನ್ಸ್. ಇಂಟ್ರೋಗೇಟ್ ಮೀನ್ಸ್ ಕ್ವಶನ್ ಮಾಡೋದು. ಇಂಟ್ರೋಗೇಟ್ ಅಂತಂದರೆ ಕ್ವಶನ್ ಮಾಡೋದು. ಕ್ವಶನ್ ಏನು ಮಾಡ್ತೀರಾ ಅಂದರೆ ವೆರಿ ಸಿಂಪಲ್. ನೋಡಿ, ಇಲ್ಲಿ ಏನಿದೆಯಲ್ಲ ಐ ಟೆಲ್ ಯು ಇದೆಯಲ್ಲ, ಫಸ್ಟ್ ಡೂ ಹಾಕಬೇಕು. ಡೂ ಐ ಕಮ್ ಟು ಐ ಟೆಲ್ ಯು ಕ್ವಶನ್ ಮಾರ್ಕ್. ಐ ಟೆಲ್ ಯು ನಾನು ನಿಮಗೆ ಹೇಳುತ್ತೇನೆ. ಐ ಡೋಂಟ್ ಟೆಲ್ ಯು ನಾನು ನಿಮಗೆ ಹೇಳೋದಿಲ್ಲ. ಡು ಐ ಟೆಲ್ ಯು ನಾನು ನಿಮಗೆ ಹೇಳ್ತೀನ ಅನ್ನೋಂಥ ಅರ್ಥ ಬರುತ್ತೆ. ಡೂ ಯಾವುದೇ ವಾಕ್ಯ ಡೂ ಇಂದ ಪ್ರಾರಂಭವಾದರೆ ಅದನ್ನು ಇಂಟ್ರೋಗೇಟಿವ್ ಅಂತಲೇ ಹೇಳಬೇಕು. ಇಂಟ್ರೋಗೇಟಿವ್ ಮೀನ್ಸ್ ಕ್ವಶನ್ ಅಂತೇಳಿ. ಇಂಟ್ರೋಗೇಟಿವ್ ಸೆಂಟೆನ್ಸ್ ಇಸ್ ಅ ಟೈಪ್ ಆಫ್ ಸೆಂಟೆನ್ಸ್ ವಿಚ್ ಮೇಕ್ಸ್ ಕ್ವಶನ್. ಎಸ್ ಆರ್ ನೋ ಟೈಪ್ ಕ್ವಶನ್. ಇದಕ್ಕೆ ಆನ್ಸರ್ ಎಸ್ ಆದರೂ ಬರ್ಬೋದು, ನೋ ಆದರೂ ಬರ್ಬೋದು. ಐ ಟೆಲ್ ಯು ಅಫರ್ಮೇಟಿವ್ ಸೆಂಟೆನ್ಸ್. ನೆಗೆಟಿವ್ ಸೆಂಟೆನ್ಸ್, ನೋ, ಐ ಡೋಂಟ್ ಟೆಲ್ ಯು ನಾನು ಹೇಳಲ್ಲ. ನಾನು ಹೇಳ್ತೀನ. ಡು ಐ ಟೆಲ್ ಯು ನಾನು ಹೇಳ್ತೀನ. ಡು ಐ ಟೆಲ್ ಯು ನಾನು ಬೆಂಗಳೂರಿಗೆ ಹೋಗುತ್ತೇನೆ. ಐ ಗೋ ಟು ಬ್ಯಾಂಗ್ಳೂರ್ ನಾನು ಬೆಂಗಳೂರಿಗೆ ಹೋಗಲ್ಲ. ಐ ಡೋಂಟ್ ಗೋ ಟು ಬ್ಯಾಂಗ್ಳೂರ್ ನಾನು ಬೆಂಗಳೂರಿಗೆ ಹೋಗ್ತೀನ. ಡು ಐ ಗೋ ಟು ಬ್ಯಾಂಗ್ಳೂರ್ ನೀವು ಬೆಂಗಳೂರಿಗೆ ಹೋಗ್ತೀರಾ. ಡು ಯು ಗೋ ಟು ಬ್ಯಾಂಗ್ಳೂರ್ ಅವ್ರು ಬೆಂಗಳೂರಿಗೆ ಹೋಗ್ತಾರಾ. ಡು ದೇ ಗೋ ಟು ಬ್ಯಾಂಗ್ಳೂರ್. ಎಷ್ಟು ಸಿಂಪಲ್ ಇದೆ ನೋಡಿ, ಹೌದಲ್ವಾ? ಆ ರೀತಿಯಾಗಿ ಡು ಯು ಗೋ ಟು ಬೆಂಗಳೂರಿಗೆ ಹೋಗ್ತೀರಾ. ಅವ್ರು ಬೆಂಗಳೂರಿಗೆ ಹೋಗ್ತಾರಾ. ಡು ದೇ ಗೋ ಟು ಬ್ಯಾಂಗ್ಳೂರ್ ನಾನು ಬೆಂಗಳೂರಿಗೆ ಹೋಗ್ತಾರ. ಡು ಐ ಗೋ ಟು ಬ್ಯಾಂಗ್ಳೂರ್ ಫಸ್ಟ್ ವಾಕ್ಯಕ್ಕೆ ಫಸ್ಟಿಗೆ ಡೂ ಹಾಕಿಬಿಟ್ರೆ ಇಟ್ ಬಿಕಮ್ಸ್ ಆನ್ ಇಂಟ್ರೋಗೇಟಿವ್ ಸೆಂಟೆನ್ಸ್. ಆವಾಗ ಅದು ಇಂಟ್ರೋಗೇಟಿವ್ ಸೆಂಟೆನ್ಸ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ. ಅಫರ್ಮೇಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್ ಆ್ಯಂಡ್ ಇಂಟ್ರೋಗೇಟಿವ್ ಸೆಂಟೆನ್ಸ್. ಇಂಟ್ರೋಗೇಟಿವ್ ಸೆಂಟೆನ್ಸ್ ವಿಚ್ ಮೇಕ್ಸ್ ಕ್ವಶನ್ ಪ್ರಶ್ನೆಯನ್ನು ಮಾಡ್ತದೆ. ಒನ್ ಮೋರ್ ಸೆಂಟೆನ್ಸ್ ದಟ್ ಈಸ್ ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸ್. ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂದರೆ ಅಲ್ವಾ ನಾನು ಬೆಂಗಳೂರಿಗೆ ಹೋಗಲ್ವಾ. ಹಾಂ, ಇದೇ ಕ್ವಶನನ್ನು ನೆಗೆಟಿವ್ ಆಗಿ ಮಾಡೋದು. ಏನು ಮಾಡ್ತೀರಾ? ಸೇಮ್ ಸೆಂಟೆನ್ಸ್ ಏನಿಲ್ಲ ಡೂ ಇರುತ್ತಲ್ಲ, ಇದಕ್ಕೆ ಡು ನಾಟ್ ಅಥವಾ ಡೋಂಟ್ ಅಂತ. ಡೋಂಟ್ ಐ ಟೆಲ್ ಯು. ಡೋಂಟ್ ಐ ಟೆಲ್ ಯು ನಾನು ನಿಮಗೆ ಹೇಳಲ್ವಾ. ಓನ್ಲಿ ಒನ್ ಎಕ್ಸಾಂಪಲ್ ಐ ಹ್ಯಾವ್ ಗಿವನ್. ಓನ್ಲಿ ಒನ್ ಎಕ್ಸಾಂಪಲ್. ಐ ಅನ್ನು ಯೂಸ್ ಮಾಡಿದ್ದೀನಿ, ಟೆಲ್ ಅನ್ನು ಯೂಸ್ ಮಾಡಿದ್ದೀನಿ. ಈ ಥರ ನೀವು ಎಷ್ಟು ವಾಕ್ಯಗಳನ್ನಾದರೂ ರಚನೆ ಮಾಡ್ಬೋದಾಗಿದೆ. ಡೋಂಟ್ ಐ ಟೆಲ್ ಯು ನಾನು ನಿಮಗೆ ಹೇಳಲ್ವಾ. ಐ ಟೆಲ್ ಯು ನಾನು ಹೇಳ್ತೀನಿ. ನಾನು ನಿಮಗೆ ಹೇಳ್ತೀನಿ. ಐ ಟೆಲ್ ಯು. ನೋ, ಐ ಡೋಂಟ್ ಟೆಲ್ ಯು ನಾನು ನಿಮಗೆ ಹೇಳಲ್ಲ. ಡು ಐ ಟೆಲ್ ಯು ನಾನು ನಿಮಗೆ ಹೇಳ್ತೀನ. ಇಂಟ್ರೋಗೇಟಿವ್ ಸೆಂಟೆನ್ಸ್. ನೆಗೆಟಿವ್ ಇಂಟ್ರೋಗೇಟಿವ್ ನಾನು ನಿಮಗೆ ಹೇಳಲ್ವಾ. ಡೋಂಟ್ ಐ ಟೆಲ್ ಯು ಅಂತ. ನೀವು ಕೂತ್ಕೊಳ್ಳಿ. ಯು ಸಿಟ್. ನೋಡಿ, ನೀವು ಕೂತ್ಕೊಳ್ಳಿ. ಯು ಸಿಟ್. ಯು ಸಿಟ್ ನೀವು ಕೂತ್ಕೋಬೇಡಿ. ಯು ಡೋಂಟ್ ಸಿಟ್. ಯು ಡೋಂಟ್ ಸಿಟ್. ಯು ಸಿಟ್. ಯು ಡೋಂಟ್ ಸಿಟ್. ನೀವು ಕೂತ್ಕೊಳ್ತೀರಾ. ಡೂ ಯು ಸಿಟ್. ನೀವು ಕೂತ್ಕೊಳ್ತೀರಾ. ಡೂ ಯು ಸಿಟ್. ನೀವು ಕೂತ್ಕೊಳ್ಳಲ್ವಾ. ಡೋಂಟ್ ಯು ಸಿಟ್. ಡೋಂಟ್ ಯು ಸಿಟ್ ಅಲ್ವಾ. ನೀವು ಕೂತ್ಕೊಳ್ಳಲ್ವಾ. ಡೋಂಟ್ ಯು ಸಿಟ್. ಈ ಥರ. ನೀವು ಬನ್ನಿ. ಯು ಕಮ್. ನೀವು ಬನ್ನಿ. ಯು ಕಮ್. ನೋಡಿ, ಆಮ್, ಆರ್, ವಿಲ್, ಹ್ಯಾವ್ ಬಿನ್ ಅದು ಯಾವುದು ಕೂಡ ಬರಬಾರ್ದು, ತಪ್ಪಾಗುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಅದು ಯಾವುದು ಕೂಡ ಬರಬಾರ್ದು. ಓಕೆ. ನೀವು ಬನ್ನಿ. ಯು ಕಮ್. ನೀವು ಬರಬೇಡಿ. ಯು ಡೋಂಟ್ ಕಮ್.
ನೀವು ಬರ್ತೀರಾ? ಡೂ ಯು ಕಮ್? ಸೇಮ್ ಡೂ ಯು ಕಮ್. ನೀವು ಬರಲ್ವಾ? ಡೋಂಟ್ ಯು ಕಮ್. ನೀವು ಬರಲ್ವಾ? ಡೋಂಟ್ ಯು ಕಮ್. ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸ್. ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಫ್ರೇಮ್ ದ ಸೆಂಟೆನ್ಸಸ್. ನೀವು ಬರಲ್ವಾ? ಯು ಡೋಂಟ್ ಕಮ್. ದಟ್ ಈಸ್ ರಾಂಗ್. ಯು ಡೋಂಟ್ ಕಮ್ ಅಂತಾರೆ, ಅದು ತಪ್ಪದು. ಆ ಥರ ಬಳಕೆ ಮಾಡಿ. ಡೋಂಟ್ ಯು ಕಮ್ ಅಂತಲೇ ಹೇಳಬೇಕು. ಡೋಂಟ್ ಯು ಕಮ್ ಅಂತಲೇ ಹೇಳಬೇಕು. ದಿಸ್ ಈಸ್ ಹೌ ಟು ಫ್ರೇಮ್ ದ ಸೆಂಟೆನ್ಸಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ when a subject is I or we or they, you or any other plural. ಐ ಇದ್ದಾಗ, ವಿ, ದೇ, ಯು ಇದ್ದಾಗ, ಯಾವುದಾದ್ರೂ ಪ್ಲೂರಲ್ ಇದ್ದಾಗ ಈ ಥರ ವಾಕ್ಯಗಳನ್ನ ನೀವು ರಚನೆ ಮಾಡಬೇಕು. ಚೆನ್ನಾಗಿ ಕಲ್ತ್ಕೊಳ್ಳಿ, ಕನ್ನಡದಲ್ಲಿ ಯಥಾರ್ಥವಾಗಿ ತಿಳ್ಕೊಳ್ಳಿ, ಇಂಗ್ಲೀಷ್ನಲ್ಲೂ ಕೂಡ ನೀವು ಮಾತಾಡೋದನ್ನ ಅಭ್ಯಾಸ ಮಾಡಿ. ಆವಾಗ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ನೀವು ಹೆಚ್ಚಿನ ಅಂಕಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬಿಟ್ಟು. ಓಕೆ, ಎವ್ರಿ ಡೇ ಯು ನೀಡ್ ಟು ಪ್ರಾಕ್ಟೀಸ್. ಎವ್ರಿ ಡೇ ಯು ನೀಡ್ ಟು ಪ್ರಾಕ್ಟೀಸ್. ಇಫ್ ಯು ಪ್ರಾಕ್ಟೀಸ್ ದಿಸ್ ಎವ್ರಿ ಡೇ ಆ್ಯಂಡ್ ಇಫ್ ಯು ಬ್ರಿಂಗ್ ಆಲ್ ದೀಸ್ ಸೆಂಟೆನ್ಸಸ್ ಇನ್ ಯುವರ್ ಟಾಕ್, in your daily life, then it would be very easy for you to crack any examinations. ಯಾವುದೇ ಎಕ್ಸಾಮಿನೇಷನ್ಸ್ಗಳನ್ನು ಈಸಿಯಾಗಿ ನೀವು ಕ್ರ್ಯಾಕ್ ಮಾಡಬಹುದಾಗಿದೆ. ಗೊತ್ತಾಗ್ತದೆ ಅಲ್ವಾ? ಓಕೆ, ಫೈನ್. ಇದು ನಿಮ್ಗೆ ಅರ್ಥ ಆಯಿತು ಅಂತ ಭಾವಿಸ್ತಾರೆ. ಓಕೆ, ಫೈನ್. ಈಗ ಈ ಕಡೆ ಬರೋಣ. ಇದು ಐವಿದೆಯು ಇದ್ದಾಗ. ಇನ್ನು ಈಸಿ ಇದ್ದಾಗ ಏನು ಮಾಡ್ತಾರೆ ಅಂತಂದರೆ, ನಾನು ಬರ್ತೇನೆ, ಐ ಕಮ್ ಅಂತ ಹೇಳ್ತೀರ. ಇದನ್ನೇ ಹೇಳ್ತೀನಿ ನೋಡಿ, ಐ ಟೆಲ್ ಯು, ನಾನು ನಿಮಗೆ ಹೇಳುತ್ತೇನೆ. ಈ ತಗೊಳ್ಳೋದಾದ್ರೆ ಅಫರ್ಮೇಟಿವ್ ಸೆಂಟೆನ್ಸ್ ನೋಡೋಣ. ಹಿ ಟೆಲ್ಸ್ ಯು, ಅವನು ನಿನಗೆ ಹೇಳುತ್ತಾನೆ. ಹಿ ಟೆಲ್ಸ್ ಯು. ಐ ಟೆಲ್ ಯು, ನಾನು ನಿಮಗೆ ಹೇಳುತ್ತೇನೆ. ನಾವು ನಿಮಗೆ ಹೇಳುತ್ತೇವೆ, ವಿ ಟೆಲ್ ಯು ಅಲ್ವಾ? ಹಾಗೆ ಅವನು ನಿಮಗೆ ಹೇಳ್ತಾನೆ ಅಂದರೆ ಈ ಟೆಲ್ ಯು ಅಂದರೆ ತಪ್ಪೋದು. ಈ ಶಿ ಇಟ್ ಬಂದು ಥರ್ಡ್ ಪರ್ಸನ್ ಸಿಂಗುಲರ್ ಯಾವುದೇ ಬಂದಾಗ ನಾವು ಎಸ್ ಅನ್ನು ಆ್ಯಡ್ ಮಾಡಬೇಕಲ್ಲಿ. ಈ ಟೆಲ್ಸ್ ಯು, ಅವನು ನಿಮಗೆ ಹೇಳುತ್ತಾನೆ. ಈ ಟೆಲ್ಸ್ ಯು. ಶಿ ಟೆಲ್ಸ್ ಯು. ರೋಹಿಣಿ ಟೆಲ್ಸ್ ಯು. ನಾದಬ್ರಹ್ಮ ಟೆಲ್ಸ್ ಯು. ಗಣೇಶ್ ಟೆಲ್ಸ್ ಯು. ಉಪೇಂದ್ರ ಟೆಲ್ಸ್ ಯು. ಅಮಿತಾಬ್ ಬಚ್ಚನ್ ಟೆಲ್ಸ್ ಯು. ವಿ ರವಿಚಂದ್ರನ್ ಟೆಲ್ಸ್ ಯು. ಗೊತ್ತಾಗ್ತಿದೆ ಅಲ್ವಾ? ಟೆಲ್ಸ್ ಯು ಅಫರ್ಮೇಟಿವ್ ಸೆಂಟೆನ್ಸ್. ಎಸ್ ಮಸ್ಟ್ ಬಿ ಆ್ಯಡೆಡ್. ಎಲ್ಲಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಅಫರ್ಮೇಟಿವ್ ನೆಗೆಟಿವ್ ಸೆಂಟೆನ್ಸ್ ಬಂದಾಗ, ಅವನು ನಿಮಗೆ ಹೇಳಲ್ಲ. ಅವನು ನಿಮಗೆ ಹೇಳಲ್ಲ ಅಂದಾಗ ಇಲ್ಲೇನು ಮಾಡಿದ್ದೀವಿ ನೋಡಿ, ಡೋಂಟ್ ಅನ್ನು ಯೂಸ್ ಮಾಡಿದ್ರೆ. ಐ ಡೋಂಟ್ ಟೆಲ್ ಯು. ಇಲ್ಲೇನು ಬರ್ತದೆ, ಇಲ್ಲಿ ಥರ್ಡ್ ಪರ್ಸನ್ ಆಗಿರೋದ್ರಿಂದ ಹಿ ಡಸಂಟ್ ಟೆಲ್ ಯು ಅಂತ ಹೇಳಿ. ಈ ಟೆಲ್ಸ್ ಯು ಅವ್ನು ನಿಮಗೆ ಹೇಳ್ತಾನೆ. ಹಿ ಡಸಂಟ್ ಟೆಲ್ ಯು, ಅವನು ನಿಮಗೆ ಹೇಳಲ್ಲ. ಮತ್ತು ಈ ಡಸಂಟ್ ಟೆಲ್ಸ್ ಯು ಅಲ್ಲ, ಈ ಡಸಂಟ್ ಟೆಲ್ಸ್ ಯು ಅಲ್ಲ, ಈ ಡಸಂಟ್ ಟೆಲ್ ಯು, ಅವನು ನಿಮಗೆ ಹೇಳಲ್ಲ. ಅವನು ನಿಮಗೆ ಹೇಳಲ್ಲ. ಅವನು ನನಗೆ ಹೇಳ್ತಾನೆ, ಈ ಟೆಲ್ ಮಿ, ತಪ್ಪು. ಈ ಟೆಲ್ಸ್ ಮಿ. ಅವನು ನನಗೆ ಹೇಳಲ್ಲ, ಈ ಡೋಂಟ್ ಟೆಲ್ ಮಿ, ತಪ್ಪು. ಈ ಡಸಂಟ್ ಟೆಲ್ ಮಿ, ಈ ಡಸ್ ನಾಟ್ ಟೆಲ್ ಮಿ ಅಂತಲೇ ವಾಕ್ಯ ರಚನೆ ಮಾಡಬೇಕಾಗ್ತದೆ. ನಿನಗೆ ಗೊತ್ತಾಗ್ತದೆ ಅಂತ ಭಾವಿಸ್ತಾರೆ. ಇದು ನೆಗೆಟಿವ್ ಸೆಂಟೆನ್ಸ್. ನೆಕ್ಸ್ಟ್ ಇಂಟ್ರಾಗೇಟಿವ್ ಸೆಂಟೆನ್ಸಿಗೆ ಬಂದರೆ, ಅವನು ನನಗೆ ಹೇಳ್ತಾನೆ, ಈ ಟೆಲ್ಸ್ ಮಿ. ಅವನು ನಿನಗೆ ಹೇಳ್ತಾನೆ, ಈ ಟೆಲ್ಸ್ ಯು. ಅವನು ನಿನಗೆ ಹೇಳಲ್ಲ, ಈ ಡಸಂಟ್ ಟೆಲ್ ಯು. ಅವನು ನಿನಗೆ ಹೇಳ್ತಾನ, ಇಲ್ಲಿ ಡೂ ಇಂದ ಸ್ಟಾರ್ಟ್ ಆಗಿದೆ. ಅದು ಇಂಟ್ರಾಗೇಟಿವ್ ಸೆಂಟೆನ್ಸ್. ಹಾಗೆ ಇಲ್ಲಿ ಡಸ್ ಹಿ ಟೆಲ್ ಯು, ಡಸ್ ಹಿ ಟೆಲ್ ಯು ಕ್ವಶನ್ ಮಾರ್ಕ್. ಡಸ್ ಹಿ ಟೆಲ್ ಯು, ಅವನು ನಿಮಗೆ ಹೇಳ್ತಾನ. ಡಸ್ ಹಿ ಕಮ್, ಅವನು ಬರ್ತಾನ. ಡಸ್ ಹಿ ಗೋ, ಅವನು ಹೋಗ್ತಾನ. ಡಸ್ ಶಿ ನೋ, ಅವಳಿಗೆ ಗೊತ್ತಾ. ಡಸ್ ಶಿ ಕಮ್, ಅವಳು ಬರ್ತಾಳ. ಶಿ ಕಮ್ಸ್, ತಪ್ಪು, ಆ ಥರ ಯೂಸ್ ಮಾಡಬಾರ್ದು. ಶಿ ಕಮ್ಸ್, ಅವಳು ಬರ್ತಾಳ. ಶಿ ಕಮ್ಸ್ ನೋ. ಡಸ್ ಶಿ ಕಮ್ ಅಂತಲೇ ಬಳಕೆ ಮಾಡಬೇಕು. ನೀವು ಪ್ರಾಕ್ಟೀಸ್ ಮಾಡಬೇಕಿದ್ದನ್ನು. ನೀವು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿದಾಗ, ನೆನ್ಪಿಟ್ಕೊಂಡಾಗ, ನೀವು ವೇರೆವರ್ ಯು ಗೋ, ಹೂಎವರ್ ಮೇ ಬಿ ದೇರ್ ಇನ್ ಫ್ರಂಟ್ ಆಫ್ ಯು, ಯು ವಿಲ್ ಬಿ ಏಬಲ್ ಟು ಸ್ಪೀಕ್ ಇನ್ ಇಂಗ್ಲೀಷ್ ವೆರಿ ಫ್ಲೂಯೆಂಟ್ಲಿ ವಿತ್ ದೆಮ್ ಓನ್ಲಿ ವೆನ್ ಯು ಆರ್ ಗುಡ್ ಅಟ್ ಗ್ರಾಮರ್. ಹೌದಲ್ವಾ? ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾನೂ ಬರುತ್ತೆ, ತೊಂದರೆ ಇಲ್ಲ. ಓಕೆ, ಡಸ್ ಹಿ ಟೆಲ್ ಯು, ಅವನು ನಿಮಗೆ ಹೇಳ್ತಾನ. ಇಂಟ್ರೋಗೇಟಿವ್ ಸೆಂಟೆನ್ಸ್. ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸಿಗೆ ಬಂದರೆ, ಅಲ್ವಾ? ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸ್. ಅಲ್ವಾ, ಅವನು ನಿಮಗೆ ಹೇಳಲ್ವಾ. ಡಸಂಟ್ ಹಿ, ಡಸ್ ಹಿ ನೋಡಿ, ಡೋಂಟ್ ಇದೆ ಅಲ್ವಾ? ಹಾಗೆ ಇಲ್ಲಿ ಡಸಂಟ್ ಅನ್ನು ತಗೊಳ್ತಾ ಇದ್ದೀರಾ. DOES. ಡಸಂಟ್ ಹಿ ಟೆಲ್ ಯು, ಅವನು ನಿಮಗೆ ಹೇಳಲ್ವಾ. ಡಸಂಟ್ ಹಿ ಟೆಲ್ ಯು, ಅವನು ನಿಮಗೆ ಹೇಳಲ್ವಾ ಅಂತ ಆಗುತ್ತೆ. ಈ ಟೆಲ್ಸ್ ಯು, ಅವನು ನಿಮಗೆ ಹೇಳುತ್ತಾನೆ.
ಅವನು ನಿಮಗೆ ಹೇಳಲ್ಲ. ಈ ಡಸಂಟ್ ಟೆಲ್ ಯು. ನೆಗೆಟಿವ್ ಸೆಂಟೆನ್ಸ್, ಇಂಟ್ರೋಗೇಟಿವ್ ಸೆಂಟೆನ್ಸ್. ಅವನು ಹೇಳ್ತಾನ? ಡಸ್ ಹಿ ಟೆಲ್ ಯು? ಅವನು ನಿಮಗೆ ಹೇಳ್ತಾನ? ಡಸ್ ಹಿ ಟೆಲ್ ಯು? ಅವನು ನಿಮಗೆ ಹೇಳಲ್ವಾ? ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸ್. ಅವನು ನಿಮಗೆ ಹೇಳಲ್ವಾ? ಡಸಂಟ್ ಹಿ ಟೆಲ್ ಯು? ಡಸಂಟ್ ಹಿ ಟೆಲ್ ಯು? ಅದಲ್ವಾ? ನೋಡಿ, ಈ ಹಾಕಿದ್ರೆ ಈ ಜಾಗದಲ್ಲಿ ನೀವು ಶಿ ಹಾಕ್ಬೋದು, ಇಟ್ ಹಾಕ್ಬೋದು, ರಾಜು ಹಾಕ್ಬೋದು. ರಾಜು ಬೆಂಗಳೂರಿಗೆ ಹೋಗುತ್ತಾನೆ. ನೀವು ಮಾಡ್ತೀರಾ? ರಾಜು ಗೋಸ್ ಟು ಬ್ಯಾಂಗ್ಳೂರ್. ರಾಜು ಗೋ ಟು ಬ್ಯಾಂಗ್ಳೂರ್. ನೋ, ರಾಜು ಗೋಸ್ ಟು ಬ್ಯಾಂಗ್ಳೂರ್. ಯಾಕಂದ್ರೆ ಥರ್ಡ್ ಪರ್ಸನ್ ಸಿಂಗುಲರ್ ಅದು ಅಲ್ವಾ? ರಾಜು ಗೋಸ್ ಟು ಬ್ಯಾಂಗ್ಳೂರ್. ರಾಜು ಡಸ್ ನಾಟ್ ಗೋ ಟು ಬ್ಯಾಂಗ್ಳೂರ್. ರಾಜು ಬೆಂಗಳೂರಿಗೆ ಹೋಗಲ್ಲ. ರಾಜು ಡಸ್ ನಾಟ್ ಗೋ ಟು ಬ್ಯಾಂಗ್ಳೂರ್. ರಾಜು ಬೆಂಗಳೂರಿಗೆ ಹೋಗ್ತಾನ? ಡಸ್ ರಾಜು ಗೋ ಟು ಬ್ಯಾಂಗ್ಳೂರ್? ಡಸ್ ರಾಜು ಗೋ ಟು ಬ್ಯಾಂಗ್ಳೂರ್ ಅಲ್ವಾ? ಡಸ್ ರಾಜು ಗೋ ಟು ಬ್ಯಾಂಗ್ಳೂರ್? ರಾಜು ಬೆಂಗಳೂರಿಗೆ ಹೋಗಲ್ವಾ? ಡಸಂಟ್ ರಾಜು ಗೋ ಟು ಬ್ಯಾಂಗ್ಳೂರ್? ಡಸಂಟ್ ರಾಜು ಗೋ ಟು ಬ್ಯಾಂಗ್ಳೂರ್? This is how you are going to frame sentences in simple present tense when subject is he, she, it or any other third person singular. Third person singular ಇದ್ದಾಗ ನೀವು ಹೀಗೆ ವಾಕ್ಯಗಳನ್ನು ರಚನೆ ಮಾಡ್ತಾ ಇದ್ದೀರಾ. ಗೊತ್ತಾಗ್ತಿರೋ? ಇನ್ನು ಬಹಳಷ್ಟು ಎಕ್ಸಾಂಪಲ್ಸ್ಗಳನ್ನು ನೀವು ಹೇಳ್ಕೊಳ್ಳಿ. ಈಗ ಒಂದಷ್ಟು ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ ಕೊಡ್ತೀನಿ. ಏನು ಅಂತಂದರೆ, ನಾನು ನಿಮ್ಮ ಮನೆಗೆ ಬರುತ್ತೇನೆ. ಐ ಕಮ್ ಟು ಯುವರ್ ಹೋಮ್. ಐ ಕಮ್ ಟು ಯುವರ್ ಹೋಮ್. ನಾನು ನಿಮ್ಮ ಮನೆಗೆ ಬರಲ್ಲ. ಐ ಡೋಂಟ್ ಕಮ್ ಟು ಯುವರ್ ಹೋಮ್. ಐ ಕಮ್ ಟು ಯುವರ್ ಹೋಮ್. ಅಫರ್ಮೇಟಿವ್ ಸೆಂಟೆನ್ಸ್. ನೆಗೆಟಿವ್ ಸೆಂಟೆನ್ಸ್, ನೋ ಐ ಡೋಂಟ್ ಕಮ್ ಟು ಯುವರ್ ಹೋಮ್. ನಾನು ನಿಮ್ಮ ಮನೆಗೆ ಬರಲ್ಲ. ನಾನು ನಿಮ್ಮ ಮನೆಗೆ ಬರ್ತೀನ? ಡೂ ಐ ಕಮ್ ಟು ಯುವರ್ ಹೋಮ್? ಡೂ ಐ ಕಮ್ ಟು ಯುವರ್ ಹೋಮ್? ನಾನು ನಿಮ್ಮ ಮನೆಗೆ ಬರ್ತೀನ? ನೀವು ನಮ್ಮ ಮನೆಗೆ ಬರ್ತೀರಾ? ಡೂ ಯು ಕಮ್ ಟು ಮೈ ಹೋಮ್? ಡೂ ಯು ಕಮ್ ಟು ಮೈ ಹೋಮ್? ಅವರು ನಮ್ಮ ಮನೆಗೆ ಬರ್ತಾರಾ? ಡೂ ದೇ ಕಮ್ ಟು ಮೈ ಹೋಮ್? ಅಲ್ವಾ? ಇದೇನಿದು? ಇಂಟ್ರೋಗೇಟಿವ್ ಸೆಂಟೆನ್ಸ್. ಕ್ವಶನ್ ಮಾಡೋದು. ನಾನು ನಿಮ್ಮ ಮನೆಗೆ ಬರಲ್ವಾ? ಡೋಂಟ್ ಐ ಕಮ್ ಟು ಯುವರ್ ಹೋಮ್? ಡೋಂಟ್ ಐ ಕಮ್ ಟು ಯುವರ್ ಹೋಮ್? ನಾನು ನಿಮ್ಮ ಮನೆಗೆ ಬರಲ್ವಾ? ನಾನು ನಿಮ್ಮ ಮನೆಗೆ ಬರಬಾರ್ದ ಅಂತಲೂ ಆಗುತ್ತೆ ಇದು. ಡೋಂಟ್ ಐ ಕಮ್ ಟು ಯುವರ್ ಹೋಮ್, ನಾನು ನಿಮ್ಮ ಮನೆಗೆ ಬರಬಾರ್ದ ಅಂತಲೂ ಅರ್ಥ ಬರುತ್ತೆ ಇದು. ಗೊತ್ತಾಗ್ತಿದೆ ಅಲ್ವಾ? ಎಸ್. ಹಾಗೆ ಇದು ಐ ಅದು ವಿ. ವಿ ಅಂತ ಯೂಸ್ ಮಾಡಿ. ವಿ ಅಂದರೆ ನಾವು, ಹೌದಲ್ವಾ? ನಾವು ಮಾತನಾಡುತ್ತೇವೆ. ವಿ ಟಾಕ್. ವಿ ಟಾಕ್. ನಾವು ಮಾತಾಡಲ್ಲ. ನಾವು ವಿ ಡೋಂಟ್ ಟಾಕ್. ನಾವು ಮಾತಾಡಲ್ಲ. ವಿ ಡೋಂಟ್ ಟಾಕ್. ನಾವು ಮಾತಾಡ್ತೀವ? ಡೂ ವಿ ಟಾಕ್? ಡೂ ವಿ ಟಾಕ್? ನಾವು ಮಾತಾಡಲ್ವಾ? ಡೋಂಟ್ ವಿ ಟಾಕ್? ಚೆನ್ನಾಗಿದೆ ನೋಡಿ. ಡೋಂಟ್ ವಿ ಟಾಕ್, ನಾವು ಮಾತಾಡಲ್ವಾ? ಹಾಗೆ ವಿ. ದೇ ಅನ್ನು ಯೂಸ್ ಮಾಡೋದಾದರೆ, ದೇ ಅಂದರೆ ಅವರು. ಅವರಿಗೆ ಗೊತ್ತು. ದೇ ನೋ. KNOW, ಹೌದಲ್ವಾ? ದೇ ನೋ. ದೇ ನೋ, ಅವ್ರಿಗೆ ಗೊತ್ತು. ದೇ ಡೋಂಟ್ ನೋ, ಅವ್ರಿಗೆ ಗೊತ್ತಿಲ್ಲ. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಯು ಡೋಂಟ್ ನೋ, ನಿಮಗೂ ಗೊತ್ತಿಲ್ಲ. ಯು ಡೋಂಟ್ ನೋ, ನಿಮಗೆ ಗೊತ್ತಿಲ್ಲ. ಐ ಡೋಂಟ್ ನೋ, ನಮಗೆ ಗೊತ್ತಿಲ್ಲ. ದೇ ಡೋಂಟ್ ನೋ, ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತು. ದೇ ನೋ. ದೇ ನೋ. ಅವ್ರಿಗೆ ಗೊತ್ತು. ದೇ ನೋ. ಅವ್ರಿಗೆ ಗೊತ್ತಿಲ್ಲ. ದೇ ಡೋಂಟ್ ನೋ. ಅವ್ರಿಗೆ ಗೊತ್ತಾ? ಡೂ ದೇ ನೋ? ಡೂ ದೇ ನೋ? ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್ ಅಲ್ವಾ? ನೀವು ಭಾಳ ಪ್ರಾಕ್ಟೀಸ್ ಮಾಡಬೇಕು. ಡೂ ದೇ ನೋ? ಅವ್ರಿಗೆ ಗೊತ್ತಾ? ಅವ್ರಿಗೆ ಗೊತ್ತಿಲ್ವಾ? ಡೋಂಟ್ ದೇ ನೋ? ಅವ್ರಿಗೆ ಗೊತ್ತಿಲ್ವಾ? ಡೋಂಟ್ ದೇ ನೋ. ಡೋಂಟ್ ದೇ ನೋ? ಅವ್ರಿಗೆ ಗೊತ್ತಿಲ್ವಾ? ಡೋಂಟ್ ದೇ ನೋ. ನನಗೆ ಗೊತ್ತಿಲ್ವಾ? ಡೋಂಟ್ ಐ ನೋ. ನಿನಗೆ ಗೊತ್ತಿಲ್ವಾ? ಡೋಂಟ್ ಯು ನೋ. ಡೋಂಟ್ ಯು ನೋ, ನಿಮಗೆ ಗೊತ್ತಿಲ್ವಾ? ಇದು ಹೀಗೆ ವಾಕ್ಯಗಳನ್ನು ರಚನೆ ಮಾಡಬೇಕು. ನೀವು ಬಹಳ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಕಡೆ ಬರೋಣ. ಈಗ ಇನ್ನೊಂದಷ್ಟು ಎಕ್ಸಾಂಪಲ್ಸ್ಗಳನ್ನ ನೋಡೋದಾದರೆ, ಓಕೆನಾ? ಅವನು ಪರೀಕ್ಷೆಯನ್ನು ಬರೆಯುತ್ತಾನೆ. ಈ ರೈಟ್ಸ್ ದ ಎಕ್ಸಾಮ್. ಈ ರೈಟ್ಸ್ ದ ಎಕ್ಸಾಮ್. ಈ ರೈಟ್ಸ್ ದ ಎಕ್ಸಾಮ್. ನೋ, ಈ ಡಸಂಟ್ ರೈಟ್ ದ ಎಕ್ಸಾಮ್. ಅವನು ಎಕ್ಸಾಮ್ ಬರೆಯಲ್ಲ. ಈ ಡಸಂಟ್ ರೈಟ್ ದ ಎಕ್ಸಾಮ್. ಅವನು ಎಕ್ಸಾಮ್ ಬರೀತಾನ? ಡಸ್ ಯು ರೈಟ್ ದ ಎಕ್ಸಾಮ್? ಡಸ್ ಯು ರೈಟ್ ದ ಎಕ್ಸಾಮ್? ಅವನು ಎಕ್ಸಾಮ್ ಬರೆಯಲ್ವಾ? ಡಸಂಟ್ ಯು ರೈಟ್ ದ ಎಕ್ಸಾಮ್? ಡಸಂಟ್ ಯು ರೈಟ್ ದ ಎಕ್ಸಾಮ್ ಅಂದರೆ ಪರ್ಟಿಕ್ಯುಲರ್ ಯಾವುದೋ ಒಂದು ಎಕ್ಸಾಮನ್ನು ನೀವು ಮೊದಲೇ ಮಾತಾಡಿರ್ತೀರ. ನಿಮಗೆ ಗೊತ್ತು, ಅದು ಡೆಫಿನೆಟ್ ಇದೆ ಅಂತ ಗೊತ್ತಾಗ ದ ಎಕ್ಸಾಮ್ ಅಂತ ಹೇಳ್ತೀವಿ. ಯಾವುದೋ ಒಂದು ಎಕ್ಸಾಮ್ ಅಂದರೆ ಆ್ಯನ್ ಎಕ್ಸಾಮ್ ಅಂತ, ಅದು ಮುಂದೆ ಹೇಳ್ತೀನಿ ನಾನು. ಓಕೆನಾ? ಆ ರೀತಿಯಾಗಿ ವಾಕ್ಯಗಳನ್ನು ರಚನೆ ಮಾಡ್ತೀರಾ. ಅವನು ಹಾಲು ಕುಡಿಯುತ್ತಾನೆ. ಈ ಡ್ರಿಂಕ್ಸ್ ಮಿಲ್ಕ್. ಅವನು ಹಾಲು ಕುಡಿಯುತ್ತಾನೆ. ಈ ಡ್ರಿಂಕ್ಸ್ ಮಿಲ್ಕ್. ಸರ್, ಏನು ಸರ್ ನೀವು ಹಾಲಿಂದ ಎಕ್ಸಾಂಪಲ್ ಕೊಡ್ತಾ ನೀವು ಆಲ್ಕೋಹಾಲಿಂದ ಕೊಡ್ರಿ ಸರ್, ನಾವು ನಿಮ್ಮ ವೀಡಿಯೋಗಳನ್ನು ರಾತ್ರಿನೇ ನೋಡೋದು. ಓಕೆ,
ಈ ಡ್ರಿಂಕ್ಸ್ ಆಲ್ಕೋಹಾಲ್ ಏನಾದರೂ ಆಗಿರ್ಬೋದು ಹೌದಲ್ವಾ. ಓಕೆ, ಹಾಗೆ ಈ ಡ್ರಿಂಕ್ಸ್ ಅವನು ಕುಡಿತಾನೆ. ಈ ಡ್ರಿಂಕ್ಸ್ ಏನ್ರಿ ಮಾತಾಡ್ತೀರಾ, ಅವನು ಕುಡಿಯಲ್ಲ. ಈ ಡಸಂಟ್ ಡ್ರಿಂಕ್, ಅವನು ಕುಡಿಯಲ್ಲ. ಈ ಡಸಂಟ್ ಡ್ರಿಂಕ್, ಅವನು ಕುಡಿತಾನ. ಡಸ್ ಈ ಡ್ರಿಂಕ್, ಅವನು ಕುಡಿತಾನ. ಡಸ್ ಈ ಡ್ರಿಂಕ್, ಅವನು ಕುಡಿಯಲ್ವಾ. ಡಸಂಟ್ ಹಿ ಡ್ರಿಂಕ್, ಡಸಂಟ್ ಹಿ ಡ್ರಿಂಕ್. ಆ ಥರ ಅಫರ್ಮೇಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರೋಗೇಟಿವ್ ಸೆಂಟೆನ್ಸ್ ಆ್ಯಂಡ್ ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸ್. ಹಾಗೆ ಶೀಗೆ ಯೂಸ್ ಮಾಡೋದಾದರೆ ನಾವು ಶೀಯನ್ನು ಸಬ್ಜೆಕ್ಟಾಗಿ ಯೂಸ್ ಮಾಡಿಕೊಂಡಾಗ ವರ್ಬ್ ಯಾವುದು ಬೇಕಾದರೂ ತಗೊಳ್ಳಿ. ಶಿ ಪ್ರಿಪೇರ್ಸ್ ಟೀ, ಅವಳು ಟೀ ಮಾಡ್ತಾಳೆ. ಶಿ ಪ್ರಿಪೇರ್ಸ್ ದ ಟೀ, ಶಿ ಪ್ರಿಪೇರ್ಸ್ ದ ಟೀ. ಅವಳು ಟೀ ಮಾಡಲ್ರಿ. ಶಿ ಡಸಂಟ್ ಪ್ರಿಪೇರ್ ದ ಟೀ, ಶಿ ಡಸಂಟ್ ಪ್ರಿಪೇರ್ ದ ಟೀ. ಅವಳು ಟೀ ಮಾಡ್ತಾಳ. ಡಸ್ ಶಿ ಪ್ರಿಪೇರ್ ದ ಟೀ, ಅವಳು ಟೀ ಮಾಡ್ತಾಳ. ಡಸ್ ಶಿ ಪ್ರಿಪೇರ್ ದ ಟೀ. ಅವಳು ಚಹಾ ಮಾಡಲ್ವಾ. ಡಸಂಟ್ ಶಿ ಪ್ರಿಪೇರ್ ದ ಟೀ, ಡಸಂಟ್ ಶಿ ಪ್ರಿಪೇರ್ ದ ಟೀ. ಗೊತ್ತಾಗ್ತಿದೆ ಅಲ್ವಾ. ಇಟ್ ಅಂದರೆ ಯಾವುದಾದ್ರೂ ಒಂದು. ಫಾರ್ ಎಕ್ಸಾಂಪಲ್, ಮಳೆ ಬರುತ್ತದೆ. ರೈನ್ ಕಮ್ ಅಲ್ಲ, ರೈನ್ ಕಮ್ ಅಲ್ಲ. ಕಮ್ ಅಂದರೆ ಎಲ್ಲೋ ಬುಡ್ಡಿ ಒಳಗೆ ಬಚ್ಚಿಕೊಂಡು ಓಡ್ ಬರೋದಲ್ಲ, ಮೇಲಿಂದ ಬೀಳೋದಲ್ಲ. ಸೊ ಇಟ್ ರೈನ್ಸ್ ಅಂತಲೇ ಹೇಳಬೇಕು. ಮಳೆ ಬರುತ್ತದೆ, ಇಟ್ ರೈನ್ಸ್. ಅಥವಾ ರೈನ್ ಫಾಲ್ಸ್, ಯಾವುದಾದ್ರೂ ಅಲ್ಲಿ ರೈನ್ ಫಾಲ್ಸ್ ಆದರೂ ಹೇಳಿ, ಇಟ್ ರೈನ್ಸ್ ಅಂತನಾದರೂ ಹೇಳಿ. ರೈನ್ ಕಮ್ ಅಂತ ಹೇಳಬೇಕು. ರೈನ್ ಫಾಲ್ಸ್ ಅಥವಾ ಇಟ್ ರೈನ್ಸ್, ಇಟ್ ರೈನ್ಸ್ ಅಲ್ವಾ. ಸೊ R-A-I-N-S, ಇಟ್ ರೈನ್ಸ್, ಇಟ್ ರೈನ್ಸ್. ಮಳೆ ಬರುತ್ತದೆ. ನೋ, ಮಳೆ ಬರಲ್ರಿ. ಇಟ್ ಡಸ್ ನಾಟ್ ರೈನ್, ಮಳೆ ಬರಲ್ಲ. ಇಟ್ ಡಸಂಟ್ ರೈನ್. ಮಳೆ ಬರುತ್ತದೆ, ಇಟ್ ರೈನ್ಸ್. ಮಳೆ ಬರಲ್ಲ, ಇಟ್ ಡಸಂಟ್ ರೈನ್. ಮಳೆ ಬರುತ್ತಾ, ಡಸ್ ಇಟ್ ರೈನ್. ಮಳೆ ಬರುತ್ತಾ, ಡಸ್ ಇಟ್ ರೈನ್. ಮಳೆ ಬರಲ್ವಾ, ಡಸಂಟ್ ಇಟ್ ರೈನ್. ಮಳೆ ಬರಲ್ವಾ, ಡಸಂಟ್ ಇಟ್ ರೈನ್. ಹೀಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ವಾಕ್ಯಗಳನ್ನು ರಚನೆ ಮಾಡ್ತೀವಿ. ಡಿಯರ್ ಸಬ್ಸ್ಕ್ರೈಬರ್ಸ್, ಐ ಹೋಪ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಟುಡೇಸ್ ಕಾನ್ಸೆಪ್ಟ್. ನಿಮಗೆ ಇನ್ನೂ ಬೇರೆ ರೀತಿಯಲ್ಲಿ ಹೇಳಬೇಕು ಸರ್, ಸ್ವಲ್ಪ ಆ ಥರ ಹೇಳಿ, ಈ ಥರ ಎಕ್ಸಾಂಪಲ್ ಕೊಡಿ ಅಂತ ನೀವು ಕಾಮೆಂಟ್ ಮಾಡಿದರೆ ಖಂಡಿತವಾಗ್ಲೂ ಅದೇ ಮಾಡ್ತೀನಿ. ಅದರ್ವೈಸ್ ಐ ವಿಲ್ ಕಂಟಿನ್ಯೂ ಲೈಕ್ ದಿಸ್ ಓನ್ಲಿ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಕೊಂಡ್ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ನೋಡಿ. ಯಾವುದೇ ಎಕ್ಸಾಮನ್ನು ನೀವು ಅಂದರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ, ವಾಟ್ ಎವರ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮೇ ಬಿ ದೇರ್, if you are going to crack the English paper, the first and foremost thing is you should learn the language. If you learn the language, then easily you can understand what the question is. ಪ್ರಶ್ನೆ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ಆ ಪ್ರಶ್ನೆ ಏನಂತ ಅರ್ಥ ಆಗಿ ನೀವು ಎಕ್ಸಾಕ್ಟಾಗಿ ಟಿಕ್ ಮಾಡಬೇಕು ಅಂದರೆ ಸರಿಯಾದ ಉತ್ತರಕ್ಕೆ ನೀವು ಕನ್ಕ್ಲೂಡ್ ಮಾಡಬೇಕು ಅನ್ನೋದಾದರೆ ನಮಗೆ ಲ್ಯಾಂಗ್ವೇಜ್ ಬರಬೇಕು. ಅದನ್ನು ದೃಷ್ಟಿ ಬರೀ ಎಕ್ಸಾಮ್ ಅಂತಲ್ಲ, ನಾನು ಮಾತಾಡಬೇಕು ಇಂಗ್ಲೀಷ್ನಲ್ಲಿ ಅಂತ ಅಂದ್ಕೊಂಡು ಕೂಡ ಕಲೀರಿ. ನಿಮಗೆ ಎಲ್ಲದಕ್ಕೂ ಕೂಡ ಇದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ ಅಲ್ವಾ. ಓಕೆ, ಫೈನ್. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಂದರೆ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಯ್ತಲ್ಲ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ವಾಕ್ಯಗಳನ್ನು ರಚನೆ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಅರ್ಥ ಆಯಿತು ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಕ್ಲಾಸನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಫ್ ಯು ಆರ್ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬನ್ನು ಮಾಡಿ, ಮತ್ತು ಪಕ್ಕದಲ್ಲಿ ಬೆಲ್ ಐಕನ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿ. ಆಗ ನಾನು ನಿರಂತರ ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಹೋಗ್ತದೆ, ನಿಮಗೆ ಗೊತ್ತಾಗ್ತಾ ಹೋಗ್ತದೆ ಅಂತೇಳಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.